ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಎಲ್ರು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ಅಲ್ಲಿ ನೋಡು, ಡಾಕ್ಟರ್ ಮೇಡಮ್ ಬಂದ್ಬಿಟ್ರು. ಹೇ ಗರ್ಲ್ಸ್, ಸಾರಿ ಐ ಆಮ್ ಲೇಟ್. ಇವತ್ತು ಹಾಸ್ಪಿಟ್ಲಿಗೆ ತುಂಬಾ ಜನ ಪೇಷಂಟ್ಸ್ ಬಂದಿದ್ರು. ಹೋದ್ ಸಾರಿ ನಾವು ಫಾತಿಮಾ ಸನ್ ಬರ್ತ್ಡೇನಲ್ಲಿ ಮೀಟ್ ಮಾಡಿದ್ರಲ್ವಾ? ಎಷ್ಟು ಬೇಗ 1 ವರ್ಷ ಆಗೋಯ್ತು. ಹೌದಾ? ನಿಮ್ಗೊಂದು ವಿಷಯ ಗೊತ್ತಾ? ನೆಕ್ಸ್ಟ್ ನಮ್ ಸ್ಕೂಲ್ ನಲ್ಲಿ ಗೋಲ್ಡನ್ ಜೂಬ್ಲಿ ಸೆಲೆಬ್ರೇಷನ್ ನಡೆಯುತ್ತೆ. ಅವರು ಅಸೋಸಿಯೇಷನ್ ಫಾರ್ಮ್ ಮಾಡಿದ್ದಾರೆ. ಸೆಲೆಬ್ರೇಷನ್ ದೊಡ್ಡ ಲೆವೆಲ್ ಅಲ್ಲೇ ಇರಬಹುದು. ಹೋ, ನಾವೆಲ್ಲರೂ ಸೇರ್ತೀವಿ. ಸರಿ, ಬೈ ದ ವೇ ನಾವೆಲ್ಲ ನಿನ್ ಫೇವರೇಟ್ ಐಸ್ ಕ್ರೀಮ್ ಆರ್ಡರ್ ಮಾಡಿದೀವಿ. ಓಕೆ ತಾನೆ? ಹೌದು, ದಿವ್ಯಾ ಯಾಕೆ ಬರ್ಲಿಲ್ಲ? ನಾನು ಅದನ್ನೇ ಕೇಳ್ಬೇಕು ಅನ್ಕೊಂಡೆ. ಅವಳಿಗೆ ಮೈ ಹುಷಾರಿಲ್ಲ, ಯಾವಾಗ ಬರ್ತಾಳೆ ಅಂತ ಗೊತ್ತಿಲ್ಲ. ಅವಳಿಗೆ ಏನಾಯ್ತು? ಸರ್ವಿಕಲ್ ಕ್ಯಾನ್ಸರ್. ವಾಟ್? ಏನು? ಆರ್ ಯು ಸೀರಿಯಸ್? ನಿಜವಾಗ್ಲೂ? ಹೌದು, ಲಾಸ್ಟ್ ವೀಕ್ ಅವಳು ನನ್ನ ಹಾಸ್ಪಿಟಲ್ ಮೀಟ್ ಮಾಡಿದ್ಲು. ಕಲೀಗ್ಸ್ನ ನೋಡಕ್ಕೋಸ್ಕರ ಬಂದಿದ್ಲು. ಆಗ್ಲೇ ಈ ವಿಷಯ ಹೇಳಿದ್ಲು. ಯಾರಿಗೂ ಇದ್ರ ಬಗ್ಗೆ ಹೇಳ್ಬೇಡ ಅಂತ ಕೂಡ ಹೇಳಿದ್ಲು. ಅವಳಿಗೂ ನಮ್ಮ ವಯಸ್ಸನೇ ಇರುತ್ತೆ. ಇನ್ನೂ 33 ವಯಸ್ಸು ದಾಟಲಿಲ್ವೇ? ಸರ್ವಿಕಲ್ ಕ್ಯಾನ್ಸರ್ ಹೇಗ್ ಬಂತು? ಅವಕಾಶ ಇದೆ, ಯಾಕಿರ್ಬಾರ್ದು? ನಮ್ಮೆಲ್ರಿಗೂ ಬರೋ ಸಾಧ್ಯತೆ ಇದೆ. ನೀನ್ ಏನ್ ಹೇಳ್ತಾ ಇದೀಯಾ? ಪೀರಿಯಡ್ಸ್ ಟೈಮ್ ನಲ್ಲಿ ನಾವೆಲ್ಲರೂ ಸ್ಯಾನಿಟರಿ ನ್ಯಾಪ್ಕಿನ್ ಯೂಸ್ ಮಾಡ್ತೀವಿ ಅಲ್ವಾ? ಅದು ಎಲ್ರಿಗೂ ರಿಸ್ಕ್ ಆಗಕ್ ಚಾನ್ಸ್ ಇದೆ. ಆರ್ ಯು ಸೀರಿಯಸ್? ಮಾರ್ಕೆಟ್ ನಲ್ಲಿ ಎಷ್ಟು ಸ್ಯಾನಿಟರಿ ನ್ಯಾಪ್ಕಿನ್ಸ್ ಇದೆಯೋ ಅದರಲ್ಲಿ ಕೆಲವು ನ್ಯಾಪ್ಕಿನ್ಸ್ ಗಳಲ್ಲಿ ಟಾಕ್ಸಿನ್ಸ್ ಇರುತ್ತೆ, ಡಯಾಕ್ಸಿನ್. ಅದರಿಂದ ಬರೀ ಕ್ಯಾನ್ಸರ್ ಮಾತ್ರ ಅಲ್ಲ, ಅದರಿಂದ ರ್ಯಾಷಸ್, ಅಲರ್ಜಿ, ಇರಿಟೇಷನ್ ಈ ತರ ಚಿಕ್ಕ ಚಿಕ್ಕ ಇಶ್ಯೂಸ್ ನಿಂದ ಸ್ಟಾರ್ಟ್ ಆಗಿ ಮೂಡ್ ಸ್ವಿಂಗ್ಸ್, ಇನ್ಫರ್ಟಿಲಿಟಿ, ಥೈರಾಯ್ಡ್, ಡಯಾಬಿಟೀಸ್, ಹಾರ್ಮೋನಲ್ ಇಂಬ್ಯಾಲೆನ್ಸ್, ಇಮ್ಯುನಿಟಿ ಪ್ರಾಬ್ಲಮ್ಸ್ ಈ ತರ ಬಹಳ ಸಮಸ್ಯೆಗಳು ಬರೋ ಸಾಧ್ಯತೆ ಇದೆ. ಆಮೇಲೆ ಕೊನೆಯಲ್ಲಿ ಕ್ಯಾನ್ಸರ್ ಕೂಡ ಬರಕ್ ಸಾಧ್ಯತೆ ಇದೆ. ಗೀತಾ, ನೀನ್ ಹೇಳೋದು ಕೇಳಿದ್ರೆ ಭಯವಾಗುತ್ತೆ. ಬೇರೆ ಏನಾದ್ರೂ ಮಾತಾಡೋಣವಾ? ನಾನು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಿರೋಕೆ ಬಂದಿರೋದು. ಪುಕ್ಲಿ, ಇದು ತುಂಬಾ ಮುಖ್ಯವಾದ್ದು. ಗೀತಾ, ನೀ ಹೇಳು. ಹಾಗಾದ್ರೆ ನಾವು ಸ್ಯಾನಿಟರಿ ನ್ಯಾಪ್ಕಿನ್ಸ್ ಅನ್ನ ಬಿಟ್ಟು ಹಿಂದಿನ ಕಾಲದ ತರ ಬಟ್ಟೆ ಯೂಸ್ ಮಾಡ್ಬೇಕಾ? ಇಲ್ಲ, ನಾನ್ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ರೆಗ್ಯುಲರ್ ಸ್ಯಾನಿಟರಿ ನ್ಯಾಪ್ಕಿನ್ ಯೂಸ್ ಮಾಡೋದ್ ಬಿಟ್ಬಿಟ್ಟು ಸ್ಮಾರ್ಟ್ ಸ್ಯಾನಿಟರಿ ನ್ಯಾಪ್ಕಿನ್ ಯೂಸ್ ಮಾಡ್ಬೇಕು. ಸ್ಮಾರ್ಟ್ ಸ್ಯಾನಿಟರಿ ನ್ಯಾಪ್ಕಿನ್ ಅದೇನದು? ವಿಮೆನ್ ಹೆಲ್ತ್ ವಿಷಯವಾಗಿ ಇದು ಲೇಟೆಸ್ಟ್ ಸೈಂಟಿಫಿಕ್ ಡೆವಲಪ್ಮೆಂಟ್. ಓಕೆ, ಮೊದಲು ಒಂದು ವಿಷಯ ಹೇಳ್ತೀನಿ. ಆ ಡಯಾಕ್ಸಿನ್ ಹೇಗೆ ನಮ್ಮ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಒಳಗೆ ಬರುತ್ತೆ ಅಂತ. ರಯಾನ್ ಸಾಧಾರಣ ನ್ಯಾಪ್ಕಿನ್ ನಲ್ಲಿ ಇರುತ್ತೆ. ಅದು ರೀಸೈಕಲ್ ಮಾಡಿರುವ ಹಳೆ ನ್ಯೂಸ್ ಪೇಪರ್, ಪ್ಲಾಸ್ಟಿಕ್ ಮತ್ತು ವುಡ್ ಪಲ್ಪ್ ನಿಂದ ತಯಾರಾಗುತ್ತೆ. ರಿಯಾನ್ ನ ಬಣ್ಣವನ್ನು ಬಿಳಿಯಾಗಿಸೋಕೆ ಅದರಲ್ಲಿ ಕ್ಲೋರಿನ್ ಹಾಕಿ ಬ್ಲೀಚ್ ಮಾಡ್ತಾರೆ. ಅಂಡ್ ಅದರ ಸೈಡ್ ಎಫೆಕ್ಟ್ ಮೂಲಕ ಬರೋದೇ ಡಯಾಕ್ಸಿನ್. ಅದೊಂದು ಅಪಾಯಕರವಾದ ಡಯಾಕ್ಸಿನ್. ನ್ಯಾಪ್ಕಿನ್ ನಮ್ಮ ಚರ್ಮದ ಹತ್ರ ಬರೋವಾಗ ಅದರಿಂದ ಅಪಾಯಕರವಾದ ಕಾಯಿಲೆಗಳು ಅಂದ್ರೆ ಕ್ಯಾನ್ಸರ್ ಕೂಡ ಬರೋ ಸಾಧ್ಯತೆ ಇದೆ. ಯುಎಸ್ ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಏಜೆನ್ಸಿಯಲ್ಲಿ ಏನ್ ಹೇಳ್ತಿದಾರಂದ್ರೆ ಡಯಾಕ್ಸಿನ್ 130 ಅಳತೆ ಸೈನೈಡ್ಗಿಂತ ವಿಷಭರಿತವಾದದ್ದು. ಇದು ಆರ್ಸ್ಯಾನಿಕ್ ಗಿಂತ 900 ಟೈಮ್ಸ್ ರಿಸ್ಕ್ ಆದದ್ದು ಅಂತಾರೆ. ಒಂದು ಹೆಣ್ಣಿಗೆ ಅವಳ ಲೈಫ್ ನಲ್ಲಿ ಹತ್ರ 500 ಸಾರಿ ಪೀರಿಯಡ್ಸ್ ಬರುತ್ತೆ. ಅಂದ್ರೆ 2500 ಮೆನ್ಸ್ಟ್ರಲ್ ದಿನಗಳು ಆಗತ್ತೆ. ಸೊ ಈ ರೀತಿ ಅವಳ ಜೀವನದ 7 ವರ್ಷಗಳು ಪೀರಿಯಡ್ಸ್ ನಲ್ಲಿ ಸ್ಪೆಂಡ್ ಮಾಡ್ತಾಳೆ. ಈಗ ನೀನೇನ್ ಹೇಳ್ತೀಯಾ? ಲೈಫ್ ಅಲ್ಲಿ ನಾವು 10,000ದಿಂದ 15,000 ಪ್ಯಾಡ್ಸ್ ಯೂಸ್ ಮಾಡ್ತೀವ. ಅದು ಮಾತ್ರ ಅಲ್ಲ, WHO ಏನ್ ಹೇಳ್ತಾರೆ ಅಂದ್ರೆ ನಾವು ಪ್ರತಿ ಸಾರಿ ಸಾಧಾರಣ ನ್ಯಾಪ್ಕಿನ್ಸ್ ಅನ್ನು ಯೂಸ್ ಮಾಡುವಾಗ 0.02 ಮಿಲಿಗ್ರಾಮ್ ಡಯಾಕ್ಸಿನ್ ನಮ್ಮ ಶರೀರದಲ್ಲಿ ಅಕ್ಯುಮುಲೇಟ್ ಆಗೋ ಅಪಾಯ ಇದೆ. ಹಾಗಾದ್ರೆ ನಮ್ಮೆಲ್ರಿಗೂ ಕ್ಯಾನ್ಸರ್ ಬರುತ್ತೇನು? ಆತರ ಹೇಳೋಕ್ಕಾಗಲ್ಲ. ಕೆಲವರಿಗೆ ಇಮ್ಯುನಿಟಿ ಚೆನ್ನಾಗಿರುತ್ತೆ, ಅವರಿಗೆ ಲೈಫ್ ನಲ್ಲಿ ಯಾವ ತೊಂದರೆಯೂ ಇರೋದಿಲ್ಲ. ಆದ್ರೆ ಚಿಕ್ಕ ಚಿಕ್ಕ ಪ್ರಾಬ್ಲಮ್ಸ್ ಲೈಕ್ ರ್ಯಾಷಸ್, ಅಲರ್ಜಿ, ಸ್ಕಿನ್ ಪ್ರಾಬ್ಲಮ್ಸ್ ಈ ತರ ಎಲ್ರಿಗೂ ಯಾವಾಗಾದ್ರೂ ಬರ್ತಾನೆ ಇರತ್ತಲ್ವಾ? ನೀನೀಗ ಸ್ಮಾರ್ಟ್ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಬಗ್ಗೆ ಹೇಳ್ದಲ್ಲ, ಓ ಅದ್ರಲ್ಲಿ ಯಾವ ಪ್ರಾಬ್ಲಮ್ ಬರೋದಿಲ್ವಾ? ಖಂಡಿತ ಇಲ್ಲ. ಸ್ಮಾರ್ಟ್ ಸ್ಯಾನಿಟರಿ ನ್ಯಾಪ್ಕಿನ್ ಕಾಟನ್ ಬೇಸ್ ನ್ಯಾಪ್ಕಿನ್. ಕಾಟನ್ ಪ್ಯಾಡ್ ನ ಕೆಳಗೆ ಒಂದು ಡಿಫ್ರೆಂಟ್ ಆದ ಮೆಟೀರಿಯಲ್ ಇದೆ. ಅದರ ಹೆಸರು ಸೂಪರ್ಬ್ ಅಬ್ಸಾರ್ಬನ್ ಮೆಟೀರಿಯಲ್. ಆದ್ರಿಂದ ಇದರಲ್ಲಿ ಡಯಾಕ್ಸಿನ್, ಟಾಕ್ಸಿನ್ ನ ರಿಸ್ಕ್ ಇರೋದಿಲ್ಲ. ಅದೇ ರೀತಿ ಅಬ್ಸಾರ್ಪ್ಷನ್ ಕೂಡ ರೆಗ್ಯುಲರ್ ನ್ಯಾಪ್ಕಿನ್ಸ್ ಗಿಂತ 5ರಷ್ಟು ಹೆಚ್ಚು ಇರುತ್ತೆ. ಹಾಗಾದ್ರೆ ಇದರಿಂದ ನಮಗೆ ತುಂಬಾ ಬೆನಿಫಿಟ್ ಇದೆ, ಯಾವ ಪ್ರಾಬ್ಲಮ್ ಇಲ್ಲ. ಆದ್ರೆ ಇದರಲ್ಲಿ ಒಂದು ಬೆನಿಫಿಟ್ ಇದೆ. ಅದು ಮಾತ್ರ ಅಲ್ಲದೆ ಇದರಲ್ಲಿ ಸಾಕಷ್ಟು ಬೆನಿಫಿಟ್ಸ್ ಕೂಡ ಇದೆ. ನೀವ್ ಯಾರಾದ್ರೂ ಆನ್ಯೂನ್ ಬಗ್ಗೆ ಕೇಳಿದೀರಾ? ಅರೆ, ಆನ್ಯುಯಲ್ ಕ್ಯಾಟ್ರಿಯಾನ್ ಫಿಸಿಕ್ಸ್ ಕೆಮಿಸ್ಟ್ರಿ ನಲ್ಲಿದೆ ಅಲ್ವಾ? ಹೌದು, ನೀನು BSc ಫಿಸಿಕ್ಸ್ ಮಾಡಿದ್ಯಾ, ಆದ್ರಿಂದ ನಿಂಗೆಲ್ಲ ಗೊತ್ತು. ನಾನು ಬರೀ BCom. ಇದೆಲ್ಲ 10th ಸ್ಟ್ಯಾಂಡರ್ಡ್ ಎಲೆಕ್ಟ್ರಾಲಿಸಿಸ್ ಚಾಪ್ಟರ್ ನಲ್ಲೇ ಬರುತ್ತಮ್ಮ. ಬೆಟ್ ಕಟ್ಟೋಣವಾ? ಓಕೆ, ಕೂಲ್. ಈ ಆನಯಾನ್ ನಮ್ಮ ದೇಹಕ್ಕೆ ತುಂಬಾನೇ ಮುಖ್ಯವಾದದ್ದು. ಒಂದ್ ವೇಳೆ ನಾವು ಬೀಚ್ ಅಥವಾ ವಾಟರ್ ಫಾಲ್ಸ್ಗೆ ಹೋದಾಗ ಎಷ್ಟು ಎನರ್ಜೆಟಿಕ್ ಆಗಿ ಪಾಸಿಟಿವ್ ಆಗಿ ಫೀಲ್ ಮಾಡ್ತೀವಿ. ಹೌದು, ಅಲ್ಲಿರೋ ಗಾಳಿಯಲ್ಲಿ ಆನಿಯಾನ್ ಇರೋದ್ರಿಂದಾನೇ ನಮ್ಗೆ ಹಾಗ ಅನ್ಸುತ್ತೆ. ಇದಕ್ಕೂ ಸ್ಯಾನಿಟರಿ ನ್ಯಾಪ್ಕಿನ್ಗೂ ಏನ್ ಸಂಬಂಧ? ಈ ಆನಿಯಾನ್ ಸ್ಮಾರ್ಟ್ ಸ್ಯಾನಿಟರಿ ನ್ಯಾಪ್ಕಿನ್ ಒಳಗೆ ಒಂದು ಸ್ಪೆಷಲ್ ಸ್ಟ್ರಿಪ್ ಒಳಗೆ ಇರುತ್ತೆ. ಆದ್ರಿಂದ ಅದು ನಮ್ಮ ಬಾಡಿಗೆ ಆಕ್ಸಿಜನ್ ಕೊಡುತ್ತಾ ಇರುತ್ತೆ, ಹಾಗೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅನ್ನು ಕೂಡ ತಡೆಯುತ್ತೆ. ಮತ್ತು ಆ ಕೆಟ್ಟ ದುರ್ನಾತ ಬ್ಯಾಕ್ಟೀರಿಯಾದಲ್ಲಿ ಉಂಟಾಗುತ್ತೆ ನೋಡಿ, ಆ ಸಮಸ್ಯೆ ಕೂಡ ಇರೋದಿಲ್ಲ. ಈ ಸ್ಟ್ರಿಪ್ ಒಳಗೆ ಟರ್ಮಲಿನ್ ಇರುತ್ತೆ.
ಅಂದ್ರೆ ಫಾರ್ ಐಆರ್ಎಡ್ ಇನ್ಫ್ರಾರೆಡ್ ರೇಸ್ ಮತ್ತು ಡೈನಾಮಿಕ್ ಆಕ್ಸಿಜನ್ ಆನಿಯನ್ಸ್ ಅನ್ನು ತಯಾರಿಸುತ್ತೆ. ಇದು ಒಂದು ಮಹಿಳೆಯ ದೇಹಕ್ಕೆ ತುಂಬಾನೇ ಮುಖ್ಯವಾದದ್ದು. ಇದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅನ್ನು ತಡೆಗಟ್ಟೋದು ಮಾತ್ರ ಅಲ್ಲ, ಗಾಳಿ ಆಡೋದಕ್ಕೆ ಕೂಡ ದಾರಿ ಮಾಡಿಕೊಡುತ್ತೆ. ಇದು ಮಹಿಳೆಯ ದೇಹದಲ್ಲಿ pH ಲೆವೆಲ್ ಮತ್ತು ಹಾರ್ಮೋನ್ಸ್ ಅನ್ನು ಬ್ಯಾಲೆನ್ಸ್ ಮಾಡಿ ಇಡುತ್ತೆ. ಆದ್ರಿಂದ ಮೆಂಟಲ್ ಸ್ಟ್ರೆಸ್ ಮತ್ತು ಮೂಡ್ ಸ್ವಿಂಗ್ಸ್ ಕಡಿಮೆ ಆಗತ್ತೆ. ಹಾಗಂದ್ರೆ ಮೂಡ್ ಸ್ವಿಂಗ್ಸ್ ಪ್ರಾಬ್ಲಮ್ ಹಾನಿಯುನಲ್ಲಿ ಸರೋಗುತ್ತೆ ಅಂತೀಯಾ? ಮುಂದೆ ಬರೋ ನನ್ನ ಪೀರಿಯಡ್ಸ್ ಟೈಮ್ನಲ್ಲಿ ನನ್ನಿಂದ ನಮ್ಮ ಯಜಮಾನ್ರು ತಪ್ಪಿಸ್ಕೊತಾರೆ. ಸರಿ, ಮದುವೆ ಆಗಿ 1 ವರ್ಷ ಕೂಡ ಆಗಲಿಲ್ಲ, ಆಗಲೇ ಟಾರ್ಚರ್ ಶುರು ಮಾಡಿದೀಯಾ? ಇದು ಬಿಟ್ಟು ಬೇರೆ ಏನ್ ಸ್ಪೆಷಲ್ ಇದೆ? ಈ ಹೊಸ ಜನರೇಷನ್ ನ್ಯಾಪ್ಕಿನ್ ನಲ್ಲಿ 8 ಲೇಯರ್ಸ್ ಇರುತ್ತೆ. ಸೊ ದೆರ್ ಇಸ್ ನೋ ಚಾನ್ಸ್ ಆಫ್ ಲೀಕೇಜ್. ನಾನು ಹೇಳಿದ್ನಲ್ಲ, ಇದು ಸೂಪರ್ಬ್ ಅಬ್ಸಾರ್ಬನ್ ಮೆಟೀರಿಯಲ್. ಆದ್ರಿಂದ 5ರಷ್ಟು ಅಧಿಕವಾಗಿ ಅಬ್ಸಾರ್ಬ್ ಮಾಡುತ್ತೆ. ಅದು ನಿಮ್ಗೆ ಕಂಪ್ಲೀಟ್ ಡ್ರೈ ಫೀಲಿಂಗ್ ಕೊಡುತ್ತೆ. ನನ್ನ ಪೀರಿಯಡ್ ಡೇಸ್ ನಲ್ಲಿ ಬ್ಲಡ್ ಫ್ಲೋ ನಾರ್ಮಲ್ ಲೆವೆಲ್ಗಿಂತ ಹೆಚ್ಚಾಗಿರುತ್ತೆ. ನನಗೆ ಸೂಪರ್ ಅಬ್ಸಾರ್ಬ್ ನ್ಯಾಪ್ಕಿನ್ ಬಹಳ ಅವಶ್ಯಕ. ನಿನಗ್ ಮಾತ್ರ ಅಲ್ಲ, ನಮ್ಮೆಲ್ರಿಗೂ ತುಂಬಾನೇ ಅವಶ್ಯಕ. ಬೈ ದ ವೇ, ನನ್ಗೆ ಪೀರಿಯಡ್ಸ್ ಬಂದ್ಬಿಡ್ತು. ನನ್ನ ಹತ್ರ ನ್ಯಾಪ್ಕಿನ್ ಇದೆ ಬ್ಯಾಗ್ನಲ್ಲಿ. 1 ನಿಮಿಷ ನೋಡಿ. ಇದೇ ಆನ್ ಅಂಡ್ ಆನ್ ನ್ಯೂ ವುಮೆನ್ ಸ್ಮಾರ್ಟ್ ಸ್ಯಾನಿಟರಿ ನ್ಯಾಪ್ಕಿನ್. ಆನ್ ಅಂಡ್ ಆನ್ ನ್ಯೂ ವುಮೆನ್? ಈ ನ್ಯಾಪ್ಕಿನ್ ಒಳಗೆ ಒಂದು ಅಪೂರ್ವವಾದ ಸೂಪರ್ ಅಬ್ಸಾರ್ಬನ್ ಮೆಟೀರಿಯಲ್ ಇದೆ. ಒಂದು ಹೆಣ್ಣಿಗೆ ಆನ್ ಅನ್ ಆವರೇಜ್ ಪೀರಿಯಡ್ ಟೈಮ್ನಲ್ಲಿ 42ರಿಂದ 50 ml ಬ್ಲಡ್ ಡಿಸ್ಚಾರ್ಜ್ ಆಗತ್ತೆ. ಅಂಡ್ ಈ ಸೂಪರ್ ಅಬ್ಸಾರ್ಬನ್ ಮೆಟೀರಿಯಲ್ 150 ml ಗಿಂತ ಅಧಿಕವಾಗಿ ಅಬ್ಸಾರ್ಬ್ ಮಾಡುತ್ತೆ. ದಟ್ಸ್ 5 ಟೈಮ್ಸ್ ಮೋರ್. ಅಂದ್ರೆ ಹೆವಿ ಫ್ಲೋ ಟೈಮ್ನಲ್ಲಿ ಕೂಡ ಟೆನ್ಷನ್ ಇರೋದಿಲ್ಲ. ನಿಜವಾಗ್ಲೂ? ನಾನು ಈಗ್ಲೇ ಅದನ್ನ ಪ್ರೂವ್ ಮಾಡಿ ತೋರಿಸ್ತೀನಿ. ನಿಮ್ ಹತ್ರ ಯಾರತ್ರ ಆದ್ರೂ ಸ್ಯಾನಿಟರಿ ನ್ಯಾಪ್ಕಿನ್ ಇದೆಯಾ? ಕೂಲ್. ವೇಟರ್, ಮೇಡಮ್, 2 ದೊಡ್ಡ ಗ್ಲಾಸ್ಗಳಲ್ಲಿ 200 ml ನೀರನ್ನ ತನ್ನಿ. ಸ್ವಲ್ಪ ಬೇಗ ಬನ್ನಿ. ಥ್ಯಾಂಕ್ ಯು. ಅಲ್ಲಿಟ್ಬಿಡಿ. ತಗೋ. ಈಗ ನೋಡಿ. ಓಕೆ, ಈಗ ಈ ನ್ಯಾಪ್ಕಿನ್ ಮ್ಯಾಜಿಕ್ ನೋಡಿ. ನೋಡಿದ್ರಾ ಪ್ಯಾಕಿಂಗ್ ಕೂಡ ಎಷ್ಟು ಸೇಫ್ ಆಗಿದೆ ಅಂತ? ನೋಡಿ, ಇದೇ ಸೂಸನ್ನ ಸಾಧಾರಣ ಸ್ಯಾನಿಟರಿ ನ್ಯಾಪ್ಕಿನ್. ಅಂಡ್ ಇದು ಆನ್ ಅಂಡ್ ಆನ್ ನ್ಯೂ ವುಮೆನ್ ಸ್ಮಾರ್ಟ್ ಸ್ಯಾನಿಟರಿ ನ್ಯಾಪ್ಕಿನ್. ಈಗ ಇದರ ಸ್ಮಾರ್ಟ್ನೆಸ್ ನೋಡಿ. ಇದು ನಿಮ್ಮ ಸಾಧಾರಣ ನ್ಯಾಪ್ಕಿನ್. ಅಂಡ್ ಇದು ಆನ್ ಅಂಡ್ ಆನ್ ನ್ಯೂ ವುಮೆನ್ ಸ್ಮಾರ್ಟ್ ಸ್ಯಾನಿಟರಿ ನ್ಯಾಪ್ಕಿನ್. ನೋಡಿದ್ರಾ, ಸ್ಮಾರ್ಟ್ ಸ್ಯಾನಿಟರಿ ನ್ಯಾಪ್ಕಿನ್ ನಲ್ಲಿ ಸೂಪರ್ ಅಬ್ಸಾರ್ಬ್ ಮೆಟೀರಿಯಲ್ ಇರೋದ್ರಿಂದ ಫುಲ್ ಅಂಡ್ ಫುಲ್ ಆಗಿ ಅಬ್ಸಾರ್ಬ್ ಆಗ್ಬಿಡ್ತು. ಮುಟ್ ನೋಡಿ, ವೆಟ್ ಆಗಿದ್ಯಾ? ಸೂಪರ್ ಅಬ್ಸಾರ್ಬನ್ ಮೆಟೀರಿಯಲ್ ಅಲ್ವಾ? ಇದು ಸೂಪರ್ ಆಗೇ ಇರುತ್ತೆ. ಈಗ ಈ ಸಾಧಾರಣ ನ್ಯಾಪ್ಕಿನ್ ಅನ್ನ ನೋಡಿ. ನಾವ್ ಇದನ್ನೇ ಇಷ್ಟು ವರ್ಷದಿಂದ ಯೂಸ್ ಮಾಡ್ತಿದೀವಲ್ವಾ? ಹೌದು, ನಮ್ಗೆ ಇದನ್ ಬಿಟ್ರೆ ಬೇರೆ ದಾರಿನೂ ಇರ್ಲಿಲ್ಲ. ಆದ್ರೆ ಇನ್ಮೇಲೆ ಯಾವ ಚಿಂತೆನೂ ಬೇಡ. ಆನ್ ಅಂಡ್ ಆನ್ ನ್ಯೂ ವುಮೆನ್ ಇದೆಯಲ್ವಾ? ಈ ಬ್ರ್ಯಾಂಡ್ ಎಲ್ಲಿ ಸಿಗತ್ತೆ? ಇದು ಅಂಗಡಿಯಲ್ಲಿ ಸಿಗೋದಿಲ್ಲ, ಡೈರೆಕ್ಟ್ ಡಿಸ್ಟ್ರಿಬ್ಯೂಷನ್. ನಾನ್ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ಅದು ಮಾತ್ರ ಅಲ್ಲದೆ ಇಂಡಿಯಾ ಶಾಪಿಂಗ್ ಸೈಟ್ ನಲ್ಲೂ ಸಿಗುತ್ತೆ. ಸಾಧಾರಣ ನ್ಯಾಪ್ಕಿನ್ಗಿಂತ 10ರಷ್ಟು ಅಳತೆ ಉನ್ನತವಾದದ್ದು ಈ ಸ್ಮಾರ್ಟ್ ಸ್ಯಾನಿಟರಿ ನ್ಯಾಪ್ಕಿನ್. ಇದರಲ್ಲಿ ಯಾವ ಡಯಾಕ್ಸಿನ್ ಅಪಾಯವೂ ಇರೋದಿಲ್ಲ. ಸೂಪರ್ ಅಬ್ಸಾರ್ಬ್ ಮೆಟೀರಿಯಲ್ ಇರೋದ್ರಿಂದ ಇದು 5ರಷ್ಟು ಹೆಚ್ಚು ಅಳತೆ ಅಬ್ಸಾರ್ಬ್ ಮಾಡುತ್ತೆ. ಅಂಡ್ ಇದು ಹೆಚ್ಚಾಗಿ ಅಬ್ಸಾರ್ಬ್ ಮಾಡೋದ್ರಿಂದ ಇದನ್ನ ನಾವು ಬಹಳ ಹೊತ್ತು ಯೂಸ್ ಮಾಡ್ಕೋಬಹುದು. ನೋ ಮೋರ್ ಫ್ರೀಕ್ವೆಂಟ್ ಪ್ಯಾಡ್ ಚೇಂಜ್. 8 ಲೇಯರ್ಸ್ ಇರೋದ್ರಿಂದ ಯಾವ ಲೀಕೇಜ್ ಪ್ರಾಬ್ಲಮ್ ಇರೋದಿಲ್ಲ. ವೆಟ್ ಫೀಲಿಂಗು ಇರೋದಿಲ್ಲ. ಹೋಲ್ ಡೇ ಡ್ರೈನೆಸ್ ಅಂಡ್ ಕಂಫರ್ಟ್. ಏರ್ ಪರ್ಮಿಯಬಲ್ ಬೇಸ್ ನ ಕಾರಣದಿಂದ ಏರ್ ಫ್ಲೋ ನಲ್ಲಿ ಯಾವ ಪ್ರಾಬ್ಲಮ್ ಇರೋದಿಲ್ಲ. ಸ್ಕಿನ್ ಫ್ರೆಂಡ್ಲಿ ಇರೋದ್ರಿಂದ ರ್ಯಾಶಸ್ ಅಥವಾ ಅಲರ್ಜಿ ಉಂಟಾಗೋದಿಲ್ಲ. ಫಾರ್ ಐಆರ್ ಆನಿಯನ್ ಸ್ಟ್ರಿಪ್ಸ್ ಇರೋದ್ರಿಂದ ನೋ ಬ್ಯಾಕ್ಟೀರಿಯಾ, ಸೊ ನೋ ಮೋರ್ ಇನ್ಫೆಕ್ಷನ್. ಬ್ಯಾಕ್ಟೀರಿಯಾದಿಂದ ಉಂಟಾಗುವ ಯಾವ ಒಂದು ದುರ್ನಾತವೂ ಇರೋದಿಲ್ಲ. ಮೂಡ್ ಸ್ವಿಂಗ್ಸ್ ಕೂಡ ತುಂಬಾನೇ ಕಡಿಮೆಯಾಗುತ್ತೆ. ನಾವು ಕಾಲೇಜ್ನಲ್ಲಿ ಓದೋ ಕಾಲದಲ್ಲಿ ಹಳೆ ಫೋನ್ಸ್ನ ಯೂಸ್ ಮಾಡ್ತಾ ಇದ್ದೋ. ಆದ್ರೆ ಈಗ ನಾವೆಲ್ಲ ಸ್ಮಾರ್ಟ್ ಫೋನ್ಸ್ ಯೂಸ್ ಮಾಡ್ತಾ ಇದ್ದೀವಿ. ಸೇಮ್ ವೇ ನಾವು ಹಳೆಯ ಟೆಕ್ನಾಲಜಿಯಿಂದ ಮಾಡಿದ ನ್ಯಾಪ್ಕಿನ್ಸ್ ಅನ್ನ ಯೂಸ್ ಮಾಡೋದ್ ಬಿಟ್ಟು ಸ್ಮಾರ್ಟ್ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಅನ್ನ ಯೂಸ್ ಮಾಡ್ಬೇಕು. ಕರೆಕ್ಟ್. ನನ್ ಮಗಳು ದೊಡ್ಡೋಳಾಗಿದ್ದಾಳೆ. ನಮ್ಗಂತೂ ಲೇಟ್ ಆಗಿ ಗೊತ್ತಾಯ್ತು. ಅಟ್ಲೀಸ್ಟ್ ನಮ್ ಮಕ್ಕಳಿಗೆ ಮೊದ್ಲಿಂದನೇ ಆನ್ ಅಂಡ್ ಆನ್ ನಾವು ವಿಮೆನ್ ಸ್ಮಾರ್ಟ್ ಸ್ಯಾನಿಟರಿ ನ್ಯಾಪ್ಕಿನ್ಸ್ ನ ಯೂಸ್ ಮಾಡಕ್ ಹೇಳೋಣ. ಓಕೆನಾ? ಅದು ಮಾತ್ರ ಅಲ್ಲ, ದಿವ್ಯಾಗೆ ಬಂದ ಕಷ್ಟ ಯಾರಿಗೂ ಬರಬಾರ್ದು. ನಾನು ಈಗಲೇ FB ಪೇಜ್ ಓಪನ್ ಮಾಡ್ತೀನಿ. ನನಗೆ ತಿಳಿದವರಿಗೆಲ್ಲ ಇದರ ಬಗ್ಗೆ ಹೇಳ್ತೀನಿ, ಎಸ್ಪೆಷಲಿ ಟೀನೇಜ್ ಗರ್ಲ್ಸ್ಗೆ.
ಆದಷ್ಟು ಬೇಗ ನಾನು ಎಲ್ಲ ರಿಸರ್ಚ್ ಮೆಟೀರಿಯಲ್ಸ್ ಅನ್ನ ನಿನ್ಗೆ ಸೆಂಡ್ ಮಾಡ್ತೀನಿ. ಓಕೆ ಡಾಕ್ಟರ್. On and on, new women with 8 superior features.